ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಿಕ್ಷಣದ ಇತಿಹಾಸದಲ್ಲೇ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 682 ವಿದ್ಯಾರ್ಥಿಗಳು 95% ಅಧಿಕ ಅಂಕವನ್ನು ಪಡೆದು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಲ್ಲದೆ ರಾಜ್ಯದ ಟಾಪ್ 10 ರ್ಯಾಂಕ್ನಲ್ಲಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 45 ವಿದ್ಯಾರ್ಥಿಗಳು ಸ್ಥಾನವನ್ನು ಪಡೆಯುವ ಮೂಲಕ ಆಳ್ವಾಸ್ ಸಂಸ್ಥೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾರ್ವತ್ರಿಕ ದಾಖಲೆಯನ್ನು ನಿರ್ಮಿಸಿದೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಿಕ್ಷಣದ ಇತಿಹಾಸದಲ್ಲೇ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 682 ವಿದ್ಯಾರ್ಥಿಗಳು 95% ಅಧಿಕ ಅಂಕವನ್ನು ಪಡೆದು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಲ್ಲದೆ ರಾಜ್ಯದ ಟಾಪ್ 10 ರ್ಯಾಂಕ್ನಲ್ಲಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 45 ವಿದ್ಯಾರ್ಥಿಗಳು ಸ್ಥಾನವನ್ನು ಪಡೆಯುವ ಮೂಲಕ ಆಳ್ವಾಸ್ ಸಂಸ್ಥೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾರ್ವತ್ರಿಕ ದಾಖಲೆಯನ್ನು ನಿರ್ಮಿಸಿದೆ. ಪಿಯುಸಿ ಫಲಿತಾಂಶದಲ್ಲಿ ಆಳ್ವಾಸ್ ಸಂಸ್ಥೆಯು ಅತ್ಯುತ್ತಮ ಸಾಧನೆ ಮಾಡಿರುವ ಬಗ್ಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ವಿಜ್ಞಾನ ವಿಭಾಗದಲ್ಲಿ ನೂತನ ಆರ್ ಗೌಡ 600ರಲ್ಲಿ 595 ಅಂಕ ಪಡೆದು ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ತರುಣ್ ಕುಮಾರ್ ಪಾಟೀಲ್ 594 ಅಂಕ ಪಡೆದು 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಆಕಾಶ್ ಪಿಎಸ್, ಅನಿರುದ್ಧ ಪಿ ಮೆನನ್, ಸುಮಿತ್ ಸುಧೀಂದ್ರ ಕಾಮತ್ 5ನೇ ರ್ಯಾಂಕ್ ಗಳಿಸಿದರೆ ಸಹನಾ ಕೆ, ಶಿವಶೇಷ 6ನೇ ರ್ಯಾಂಕ್, ವಾಣಿ ಕೆ, ಮೇಧಾ ವಿ, ಜೀವಿಕಾ ಎಸ್, ಹರೀಶ್ ಉದಯ್, ಭೂಮಿ, ಶಾನ್ ಪಿಂಟೋ, ಅಶೋಕ್ ಸುತಾರ್, ಮಂಜುನಾಥ್ ಡಿ 7ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಾಗಿದ್ದಾರೆ. 29 ವಿದ್ಯಾರ್ಥಿಗಳು 98.33%ಕ್ಕೂ ಅಧಿಕ, 56 ವಿದ್ಯಾರ್ಥಿಗಳು 98%ಕ್ಕಿಂತಲೂ ಅಧಿಕ ಫಲಿತಾಂಶ ಪಡೆದಿದ್ದು, 682 ವಿದ್ಯಾರ್ಥಿಗಳು 95%ಕ್ಕಿಂತಲೂ ಅಧಿಕ, 2027 ವಿದ್ಯಾರ್ಥಿಗಳು 90%ಗಿಂತಲೂ ಅಧಿಕ, 2882 ವಿದ್ಯಾರ್ಥಿಗಳು 85%ಗಿಂತಲೂ ಅಧಿಕ ಅಂಕಗಳನ್ನು ಗಳಿಸಿದ್ದಾರೆ. 4 ವಿಷಯಗಳಲ್ಲಿ 100ಕ್ಕೆ 100 ಅಂಕವನ್ನು 9 ವಿದ್ಯಾರ್ಥಿಗಳು ಪಡೆದರೆ, 3 ವಿಷಯಗಳಲ್ಲಿ 100ಕ್ಕೆ 100 38 ವಿದ್ಯಾರ್ಥಿಗಳು, 2 ವಿಷಯಗಳಲ್ಲಿ 148 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕವನ್ನು ಪಡೆದಿದ್ದಾರೆ. 1 ವಿಷಯದಲ್ಲಿ 571 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕವನ್ನು ಪಡೆದಿದ್ದಾರೆ. ದತ್ತು ಸ್ವೀಕಾರ ಯೋಜನೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ, ಕಲೆಗೆ ಸಂಬಂಧಿಸಿದಂತೆ 41 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 5 ಜನ ವಿಶೇಷ ಚೇತನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡೆದು ಸಾಧನೆ ಮೆರೆದಿದ್ದಾರೆ ಎಂದು ಹೇಳಿದರು. ಬೇರೆ ಬೇರೆ ಅದರ ಯಾವುದು ಈಗ ಬೇರೆ ಬೇರೆ ವಿಭಾಗದಲ್ಲಿ ಯಾವುದು ಅಂತ ಹೇಳಿ ನಿಮಗೆ ಡಿಟೇಲ್ ಆಗಿ ಇವರು ಕೊಡ್ತಾರೆ, ಯಾರು ನಮ್ಮ ಪ್ರಾಂಶುಪಾಲರು ಕೊಡ್ತಾರೆ. ಇದರ ಒಟ್ಟಿಗೆ ಇದು ಬೇಕಾ ಬೇಡ ಅಂತ ನೋಡಿ 29 ವಿದ್ಯಾರ್ಥಿಗಳು 98.33ಗೂ ಅಧಿಕ, 98% ಅಧಿಕ, ಹೌದು 600ರಲ್ಲಿ 590ಕ್ಕಿಂತ ಹೆಚ್ಚು ಅಂಕ ಗಳಿಸಿದಂಥ 29 ವಿದ್ಯಾರ್ಥಿಗಳು ಮತ್ತು 56 ವಿದ್ಯಾರ್ಥಿಗಳು 98ಕ್ಕೂ ಅಧಿಕ ಅಂಕ ಗಳಿಸಿದಂಥವರು, 682 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು, ಇನ್ನು 90%ಗಿಂತ ಹೆಚ್ಚು ಮಾರ್ಕ್ ತೆಗೆದವರು 2027 ವಿದ್ಯಾರ್ಥಿಗಳು, 90%ಗಿಂತ ಹೆಚ್ಚು 2027 ವಿದ್ಯಾರ್ಥಿಗಳು ಮತ್ತು 2882 ವಿದ್ಯಾರ್ಥಿಗಳು 85%ಗಿಂತ ಅಧಿಕ ಅಂಕವನ್ನು ಗಳಿಸಿದ್ದಾರೆ. ಡಿಸ್ಟೆನ್ಸ್ ಅಂತ ಹೇಳುವಂತ ಇದರಲ್ಲಿ ಒಂದು 2882 ವಿದ್ಯಾರ್ಥಿಗಳು 85ಕ್ಕಿಂತಲೂ ಅಧಿಕ ಅಂಕಗಳನ್ನು ಗಳಿಸಿದ್ದಾರೆ. ಉದ್ಯೋಗ ವಿದ್ಯಾರ್ಥಿಗಳು 505 ವಿನಯ್ ಅದು 84 ಸ್ಥಾನಗಳಲ್ಲಿ ಅದು 45 ವಿದ್ಯಾರ್ಥಿಗಳು ರಾಜ್ಯದ ಟಾಪ್ 10 ಸ್ಥಾನದಲ್ಲಿ ಇವತ್ತು ನಮ್ಮ ಆಳ್ವಾಸ್ ವಿದ್ಯಾರ್ಥಿಗಳು ಇದ್ದಾರೆ. ಟಾಪ್ 45 ವಿದ್ಯಾರ್ಥಿಗಳು ಆ ಇದರಲ್ಲಿದ್ದಾರೆ. ಇನ್ನು ಬಹಳ ನನಗೆ ಸಂತೋಷ ಕೊಡುವ ವಿಚಾರ, 600ರಲ್ಲಿ 570ರ ಮೇಲೆ ಅಂಕ, ಅದನ್ನು ಹಾಗೆ ನೋಟ್ ಮಾಡಿ, 600ರಲ್ಲಿ 570ರ ಮೇಲೆ ಅಂಕ ಗಳಿಸಿದಂಥ, 600ರಲ್ಲಿ 570ರ ಮೇಲೆ ಅಂಕ ಗಳಿಸಿದಂಥ ಒಟ್ಟು 95%ಗಿಂತಲೂ ಅಧಿಕ ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ನಮ್ಮ ಆಳ್ವಾಸ್ ಸಂಸ್ಥೆಯಿಂದ ಈ ವರ್ಷ 682 ವಿದ್ಯಾರ್ಥಿಗಳು ಈ ದಾಖಲೆಯನ್ನು ಮಾಡಿದ್ದಾರೆ.
ಇದು PUCಯ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಒಂದು ಸಾರ್ವತ್ರಿಕವಾದಂಥ ಒಂದು ದಾಖಲೆ, ಒಂದು ವಿದ್ಯಾಸಂಸ್ಥೆ ಮಾಡಿದ ದಾಖಲೆ. ಮಂಗಳೂರು ನಮ್ಮ ರಾಜ್ಯದ ಪದವಿ ಪೂರ್ವ ಕಾಲೇಜಿನ ಬಹಳ ಪ್ರಮುಖವಾದಂಥ ರಿಸಲ್ಟನ್ನು ಇವತ್ತು ಇಲಾಖೆಗಳು, ರಾಜ್ಯ ಸರ್ಕಾರ ಇವತ್ತು ಅನೌನ್ಸ್ ಮಾಡ್ತಿದೆ. ನನಗೆ ಬಹಳ ಸಂತೋಷದ ದಿನ. ನಮ್ಮ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿಗೆ ಒಂದು 25 ವರ್ಷ ಆದಂಥ ಸಮಯ. ನಾವು ರಜತೋತ್ಸವದ ಸಮಯದಲ್ಲಿ ನಾವು ಇದ್ದೇವೆ. ಇಂಥ ಸಮಯದಲ್ಲಿ ನಮ್ಮ 25 ವರ್ಷದ ಇತಿಹಾಸದಲ್ಲಿ ಮತ್ತು ರಾಜ್ಯದ ಇತಿಹಾಸದಲ್ಲೂ, ನಮ್ಮ ವಿದ್ಯಾಸಂಸ್ಥೆ ಇತಿಹಾಸದಲ್ಲೂ ರಾಜ್ಯದ ಒಂದು ಇತಿಹಾಸವನ್ನು ಗಮನಿಸಿದರೆ, ಒಂದು ವಿದ್ಯಾಸಂಸ್ಥೆಯಿಂದ ಇಷ್ಟು ದೊಡ್ಡ ಒಂದು ಸಂಖ್ಯೆಯ ಒಟ್ಟು ರಿಸಲ್ಟ್, ಇದು ಒಂದು ದಾಖಲೆಯ ರಿಸಲ್ಟ್. ಈಗ ನಮ್ಮ ರಾಜ್ಯದ ಒಟ್ಟು ಗಮನಿಸಿದರೆ ಪದವಿ ಪೂರ್ವ ಶಿಕ್ಷಣ, ಕ್ರೀಡೆಯಲ್ಲಿ ಇವತ್ತು ಮಾಡಿದ ಸಾಧನೆಗಳನ್ನು ಗಮನಿಸಬೇಕು. ಸಾಂಸ್ಕೃತಿಕವಾಗಿ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಮಾಡಿದ ಅಂಶವನ್ನು ಗಮನಿಸಬೇಕು. ಕ್ರೀಡೆಯಲ್ಲಿ, ಸಾಂಸ್ಕೃತಿಕದಲ್ಲಿ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಇವತ್ತು ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥ ಇದೊಂದು ಆಳುವ ಸಂಸ್ಥೆ. ಅದರದ್ದು ನಿಮಗೆ ಅಂಕಿಅಂಶಗಳು ಬೇಕಂತೇಳಿ ಆದರೆ ಅದನ್ನು ಕೂಡ ನಾವು ಕೊಡ್ಬೋದು. ಇಡೀ ಒಂದು ನೇಷನಲ್ ಲೆವೆಲ್ನಲ್ಲಿ ಇವತ್ತು 41 ವಿದ್ಯಾರ್ಥಿಗಳು ಸೆಕೆಂಡ್ PUCಯಲ್ಲಿ ಖಾಲಿ ಕ್ರೀಡೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. 41 ವಿದ್ಯಾರ್ಥಿಗಳು ಕ್ರೀಡೆಗೆ ಸಂಬಂಧಪಟ್ಟ ದತ್ತು ಸ್ವೀಕಾರದ ಯೋಜನೆ ಅಡಿಯಲ್ಲಿದ್ದವರು ಇವತ್ತು ನಮ್ಮ ಸೆಕೆಂಡ್ PUCಯಲ್ಲಿ ಸಲ ಪರೀಕ್ಷೆ ಕೂತ್ಕೊಂಡಿದ್ದಾರೆ. ಇದರಲ್ಲಿ 95% ಬೇಕಿದ್ರೆ ಮಾತ್ರ ಬರೀ ನಿಮ್ಮ ಗಮನಕ್ಕೆ ತನ್ನ 95% ಮೇಲೆ. ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಪ್ರೊಫೆಸರ್ ಎಂ ಸದಾಕತ್, ಕಾಮರ್ಸ್ ವಿಭಾಗದ ಡೀನ್ ಪ್ರಶಾಂತ್ MD ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.